जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ 4 ಜೂನ್ ಶ್ರೀ ಮಹಾರಾಜರ ಪ್ರವಚನ, ಪರಮಾರ್ಥದಲ್ಲಿ ಅಭಿಮಾನವು ಅಡ್ಡ ಬರುತ್ತದೆ. ಪರಮಾರ್ಥದಲ್ಲಿ ಅಭಿಮಾನವು ಅಡ್ಡ ಬರುತ್ತದೆ. ಹೆಂಗೆ ಅಡ್ಡ ಬರುತ್ತದೆ ರೀ? ಸೂಕ್ಷ್ಮವಾಗಿ. ಮತ್ತೆ ಪರಮಾರ್ಥದಲ್ಲಿ ಏನು ಮಾಡಬೇಕಾಗಿದೆ? ಬಂದು ಎಲ್ಲ ಬಿಡುವುದಾಗಿದೆ. ಕಲ್ತ್ಕೊಳ್ಳೋದು ಏನೂ ಇಲ್ಲ, ಹಿಡ್ಕೊಳ್ಳೋದು ಏನೂ ಇಲ್ಲ. ಎವ್ರಿಥಿಂಗ್ ಯು ಹ್ಯಾವ್ ಟು ಡ್ರಾಪ್ ಡ್ರಾಪ್ ಡ್ರಾಪ್. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ, ಕೃತಿಯಲ್ಲಿ ತರೋಣ. ಅದು ಇದೇ ಜನ್ಮದಲ್ಲಿ ನಾವೆಲ್ಲರೂ ಸೇರಿ ಆ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋಣ ಅಂತ ಆ ಪ್ರಯತ್ನದ ದಿಶೆಯಲ್ಲಿ, ಡೈರೆಕ್ಷನ್ನಲ್ಲಿ ನಾವೆಲ್ಲರೂ ಸೇರಿ ಹೋಗೋಣ. ಅದಕ್ಕೆ ಏನು ಹೇಳ್ತಾರಪ್ಪ ಮಹಾರಾಜರು? ಶಾಸ್ತ್ರಗಳಲ್ಲಿ ಈ ಲೋಕ ಹಾಗೂ ಪರಲೋಕಗಳನ್ನು ಹೇಗೆ ಸಾಧಿಸಬೇಕೆಂಬ ವಿಷಯವನ್ನು ಸ್ಪಷ್ಟವಾಗಿ ಹೇಳಿರುತ್ತಾರೆ. ಈ ಲೋಕ ಮೀನ್ಸ್ ಮಟೀರಿಯಲ್ ವರ್ಲ್ಡ್ ಆ್ಯಂಡ್ ಸ್ಪಿರಿಚುವಲ್ ವರ್ಲ್ಡ್. ಮಟೀರಿಯಲ್ ವರ್ಲ್ಡ್ನಲ್ಲೆಲ್ಲ ಬಿಟ್ಬಿಟ್ಟು, ಆಸೆ ಎಲ್ಲ ಬಿಟ್ಟುಬಿಟ್ಟಿದ್ದೀನಿ ಸುಳ್ಳು ಹೇಳಿ ಪರಮಾರ್ಥ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಮಟೀರಿಯಲ್ ವರ್ಲ್ಡ್ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಸ್ಪಿರಿಚುವಲ್ ವರ್ಲ್ಡಲ್ಲಿ ಆ ಭಗವಂತನ ಪ್ರಾಪ್ತಿಗೆ ಪ್ರಯತ್ನನೂ ಮಾಡಬೇಕು. ಆದರೆ ನಾವು ಪ್ರಪಂಚವನ್ನು ಕಟ್ಟುನಿಟ್ಟಾಗಿ ಹಾಗೂ ಪರಮಾರ್ಥವನ್ನು ಅವಶ್ಯಕತೆ ಅನುಸಾರವಾಗಿ ಮಾಡುತ್ತೇವೆ ಎಂದು ತಿಳಿಯುತ್ತೇವೆ. ನಾವೇನು ಮಾಡ್ತೀವಪ್ಪ? ಪರಮಾರ್ಥ ಸೈಡ್ ಮೇಲೆ ಏನಿದು ಜಬ್ ಟೈಮ್ ಮೇಲೆಗ ತಪ್ಪು ಕರಿಂಗೆ. ಪ್ರಪಂಚ ಹೆಂಗೆ ಕಟ್ಟುನಿಟ್ಟು ಮೆಟಿಕ್ಯುಲಸ್ ಆಗಿ ಮಾಡ್ತೀವಿ. ಪ್ರಪಂಚ ऐसा होना चाहिए, वैसा होना चाहिए, सवेरे 6 बजे को ये होना चाहिए, वो होना चाहिए, वो होना चाहिए. परमार्थ हेंगे? आधा घंटा जप किया चलेगा, फिर सत्संग को गए चलेगा, नहीं गए चलेगा. क्या फ़र्क पड़ता है? ಅವಶ್ಯಕತೆ ಅನುಸಾರವಾಗಿ ಮಾಡುತ್ತೇವೆ. जब टाइम मिलेगा तब परमार्थ. और पूरा टाइम 23 आवर्स ಪ್ರಪಂಚ, 1 hour उसमें ಜಪ್ಪು ತಪ ಸತ್ಸಂಗ ಎಲ್ಲ ಸೇರಿ 1 ಗಂಟೆ ಕೊಟ್ಬಿಟ್ರೆ ಮುಗಿಯುತ್ತದೆ. ಹಂಗೆ ಆಗಬಾರ್ದು. ಈ ಎರಡೂ ವಿಷಯಗಳಲ್ಲಿ ಅನುಭವಿಯ ಸಹವಾಸ ಮಾಡಬೇಕಾಗುತ್ತದೆ. ಯಾರು ಅನುಭವ ತಗೊಂಡಿರ್ತಾರೋ ಅಂಥವ್ರು ಸಹವಾಸ ಮಾಡಬೇಕು ನಾವು. ಪರಲೋಕ ಸಾಧಿಸಿಕೊಂಡವರಿಗೆ ಸದ್ಗುರುಗಳು ಅನ್ನುತ್ತಾರೆ. ಯಾರು ಪರಲೋಕ ಅಂದರೆ ಸ್ಪಿರಿಚುವಲ್ ವರ್ಲ್ಡ್ನ ಸಾಧಿಸಿಕೊಂಡಿರ್ತಾರೋ ಅವರಿಗೆ ಸದ್ಗುರುಗಳು ಅನ್ನುತ್ತಾರೆ. ಯಾವ ಮನುಷ್ಯನೂ ತನಗೆ ತಿಳಿಯುವುದಿಲ್ಲ ಎಂಬುದನ್ನು ಒಪ್ಪುತ್ತಾನೋ ಅವನಿಗೆ ಸದ್ಗುರುಗಳ ಕಡೆಗೆ ಹೋಗುವ ದಾರಿಯು ಪ್ರಶಸ್ತವಾಗುತ್ತದೆ. ಯಾರಿಗೆ ನನಗೇನೂ ತಿಳಿಯೋದಿಲ್ವೋ ಅಂತ ಹೋಗ್ತಾನೋ ಸದ್ಗುರುಗಳ ಹತ್ರ, ಅವನಿಗೆ ಪ್ರಶಸ್ತ ಅಂದರೆ ಏನು? ದಾರಿ, ರಾಜಮಾರ್ಗ ತೆಕ್ಕೊಟ್ಬಿಡ್ತಾರೆ ಸದ್ಗುರುಗಳು, ಬಾರಪ್ಪ ಅಂತ. ಆದರೆ ನಮ್ಮ ತಲೆ ಬುದ್ಧಿ ಉಪಯೋಗಿಸ್ಕೊಂಡು ಅವನ ಹತ್ರ ಹೋದಾಗ ನನಗೆಲ್ಲ ಗೊತ್ತಿದೆ ಬಿಡ್ರಿ, ಇವರೇನು ಹೇಳ್ತಿದ್ದಾರೋ ಸತ್ಸಂಗದಲ್ಲಿ, ಇವರೇನು ಹೇಳ್ತಿದ್ದಾರೋ ಬರೀ ನಮಗೆಲ್ಲ ಗೊತ್ತಿದೆ ಅಂಥವ್ರಿಗೆ ಅದು ಸಿಗೋದಿಲ್ಲ. ಅಂದರೆ ಪರಮಾರ್ಥದ ಹಾದಿಯಲ್ಲಿ ಅವ್ರು ಬಂದೇ ಇರೋದಿಲ್ಲ. ಇನ್ನು ಒಂದು ಸತ್ಸಂಗದಿಂದ ಇನ್ನೊಂದು ಸತ್ಸಂಗಕ್ಕೆ ಹೋಗಿ ಇವ್ರೇನು ಹೇಳ್ತಾರೆ, ಅವ್ರೇನು ಹೇಳ್ತಾರೆ, ನಾನು ನೋಡಿಬಿಡ್ತೀನಿ, ನನಗೆಲ್ಲ ಗೊತ್ತಿದೆ, ಇದೆಲ್ಲ ನನಗೆ ಗೊತ್ತೇ ಇದೆ ಬಿಡ್ರಿ, ಇಂಥವರಿಗೆ ಅದು ಪರಮಾರ್ಥ ಸಾಧಿಸೋದಿಲ್ಲ. ಅಲ್ಲಿ ಕೇವಲ ನಮ್ಮ ಮನೋರಂಜನೆಗೆ ನಾವು ಹೋಗ್ತೀವಿ. ನಮ್ಮ ಬುದ್ಧಿವಂತಿಕೆ, ಇವ್ರ ಬುದ್ಧಿವಂತಿಕೆ ಹೆಂಗಿದೆ ನೋಡೋಣ ಅಂತ ಅದು ಉಪಯೋಗಕ್ಕೆ ಬರೋದಿಲ್ಲ. ಅಂದರೆ ಇಂಥ ಭಾವನೆ ಇಟ್ಕೊಂಡು ನಾವು ಸತ್ಸಂಗಕ್ಕೆ ಹೋಗಬಾರ್ದು. ಪರಮಾರ್ಥ ಸಾಧಿಸಬೇಕು ಅನ್ನೋ ಇಚ್ಛೆ ಉಳ್ಳವರು ಮಾತ್ರ ಆ ಸತ್ಸಂಗದಲ್ಲಿ ಹೋಗಿ ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕು. ಅದಂತ ನಿರ್ಧಾರ ಮಾಡ್ಕೊಂಡು ಹೋಗಬೇಕು. ನಾವು ಸುಮ್ಮನೆ ಕಾಲಹರಣ ಮಾಡಲಿಕ್ಕೆ ಹೋಗಬಾರ್ದು. ನಾವು ಭಗವಂತನಿಗೆ ಶರಣು ಹೋಗುವುದಿಲ್ಲ. ಏಕೆಂದರೆ ನಮ್ಮ ಅಭಿಮಾನವೇ ಈ ಶರಣು ಹೋಗುವುದಕ್ಕೆ ಅಡ್ಡ ಬರುತ್ತದೆ. ಆದರೆ ನಾವು ವ್ಯವಹಾರದಲ್ಲಿ ಮಾತ್ರ ಅಭಿಮಾನ ಬಿಟ್ಟು ಯಾರಿಗೆ ಏನು ತಿಳಿದಿರುತ್ತದೆಯೋ ಅದನ್ನು ತಿಳಿದುಕೊಳ್ಳಲು ಅವರ ಕಡೆಗೆ ಹೋಗುತ್ತೇವೆ. ನೋಡಿ, ನಮ್ಮ ವ್ಯವಹಾರದಲ್ಲಿ, ಪ್ರಪಂಚದಲ್ಲಿ ಒಂದು ಕೆಲಸ ಇನ್ನೊಬ್ಬರ ಹತ್ರ ಆಗಬೇಕು ಅಂದರೆ ಅವ್ರ ಹತ್ರ ಹುಜೂರಿ ಮಾಡಿ ಅವ್ರ ಕೈಕಾಲು ಬಿದ್ದು ಅಪ್ಪ ಕೆಲಸ ಮಾಡಿಕೊಡಪ್ಪ ಅಂತ ನಮ್ಮ ಅಭಿಮಾನ, ನಾಚಿಕೆ, ಮಾನ, ಮರ್ಯಾದೆ ಬಿಟ್ಟೆಲ್ಲ ಅವ್ನು ಹಿಂದೆ ಬಿದ್ದಿರ್ತಿ, ಮಾಡಿಕೊಡಪ್ಪ ಕೆಲಸ ಕೊಡಿಸ್ಬಿಡಪ್ಪ, ಅಥವಾ ಇಲ್ಲ ನಮ್ಮ ಮನೇದು ಇದನ್ನು ಸರಿ ಮಾಡಿಕೊಡಪ್ಪ, ಪೇಪರ್ಸ್ ಮಾಡಿಕೊಡಪ್ಪ ಅಂತ, ಡಾಕ್ಯುಮೆಂಟೇಷನ್ ಮಾಡಿಕೊಡಪ್ಪ ಅಂತ. ಆದರೆ ಭಗವಂತನಿಗೆ ಶರಣು ಹೋಗ್ಲಿಕ್ಕೆ ನಮಗೆ ಆಗ್ತಾಯಿಲ್ಲ. ನೋಡಿ ಎಷ್ಟು ವಿಪರ್ಯಾಸ ಇದು. ಯಾಕಂದರೆ ಅವ್ನು ಕಾಣಿಸ್ತಿಲ್ವಲ್ಲ ನಮಗೆ. ಆ ಮೂರ್ತಿನಲ್ಲಿರೋನಿಗೆ ಶರಣು ಹೋಗ್ಲಿಕ್ಕೆ ನಮಗೆ ಬರ್ತಿಲ್ಲ. ಅಯ್ಯೋ ಅದೇನು ಹೋಗಿ ಪೀಡ ಇಟ್ಟು ಬಂದುಬಿಟ್ರೆ ಮುಗೀತು ಅಂತ. ಇಲ್ಲಿ ಯಾರ್ಯಾರಿಗೋ ಶರಣು ಹೋಗ್ತೀವಿ ನಾವು, ಗುರ್ತಿಲ್ಲ, ಪರಿಚಯ ಇಲ್ಲ. ಯಾರ್ಯಾರಿಗೋ ಶರಣು ಹೋಗಿ ಅವ್ರ ಹತ್ರ ಕೆಲಸ ನಮ್ಮ ಜಿ ಮಾಡ್ತೀವಿ.
ಭಗವಂತನಿಗೆ ಜೀಜಿ ಮಾಡೋದಿಲ್ಲ. ಸತ್ಪುರುಷರು ಎಲ್ಲ ಭಗವಂತನಿಗೆ ಜೀಜಿ ಮಾಡ್ತಿದ್ರು, ಭಗವಂತನನ್ನು ತಮ್ಮವನಾಗಿ ಮಾಡ್ಕೊಂಡಿದ್ರು. ರಾಜಾರಾಮ್ ಮಹಾರಾಜರು ಅದಕ್ಕೆ ಹೇಳೋದು, ತನ್ ಮನ ಧನ ಜನ ಓವಾಳುವೂ ಸಾಂಡಿಯೇಲ. ಈ ದೇಹದ ಮೇಲಿರೋ ಮೋಹ, ತನ್ನ ಮನ ಧನ ಜನ ಎಲ್ಲರನ್ನೂ ನಿವಾಳಿಸಿ ನಿನ್ನ ಪಾದಕ್ಕೆ ಒಗೆದ್ಬಿಟ್ಟಿನಪ್ಪ ಚಿದಂಬರ ಅಂತ ಅಂತಿದ್ರು. ನಾವು ಚಿದಂಬರನ ಬಿಟ್ಟು ಭಗವಂತನ ಬಿಟ್ಟು ನಾವೇನು ಮಾಡ್ತೀವಿ, ಎಲ್ಲರ ಜನ ಪಾದ ಹಿಡ್ಕೊಂಡು ಅಯ್ಯೋ ಈ ಕೆಲಸ ಮಾಡಿಕೊಡ್ರಿ ಆ ಕೆಲಸ ಮಾಡಿಕೊಂಡ್ರೆ ಅವ್ರಿಗೆ ಮೊರೆ ಹೋಗ್ತೀವಿ. ಅವನಿಗೆ ಜಗತ್ತಿನ ಒಡೆಯಕ್ಕೆ ಮೊರೆ ಹೊಕ್ಕಿದ್ರೆ ಜಗತ್ತಿಗೆ ಮೊರೆ ಹೊಕ್ಕೋದ ಅವಶ್ಯಕತೆ ಇಲ್ಲ. ಅದನ್ನು ತಿಳಿದುಕೊಳ್ಳಲು ಅವರಿಗೆ ಕಡೆಗೆ ಹೋಗುತ್ತೇವೆ. ಈ ಲೋಕವು ಅನುಭವದದ್ದ ಹಾಗೂ ಪರಲೋಕವು ಅನುಮಾನದ್ದೆಂದು ನಾವು ತಿಳಿಯುತ್ತೇವೆ. ಈ ಲೋಕದಲ್ಲಿ ಅನುಭವ, ಇದು ಸತ್ಯ ಅನುಭವ, ಆ ಅನುಭವ ಸತ್ಯ ಆಯಿತು ಅಂತ. ಪರಲೋಕ ಸಾಧನೆ ಮಾಡುವಾಗ ಹಿಂಗೆ ಆಗೋದಿಲ್ಲ ರೀ, ಇದು ಹೆಂಗೆ ಆಗತ್ತೆ ಅಂತ ಅನುಮಾನ ಸಂಶಯ ಮಾಡ್ತೀವಿ ನಾವು. ಗುರುಗಳು ನಮಗೆ ಈ ಕೆಲಸ ಆಗತ್ತಪ್ಪ ಮಾಡಿ ನೋಡು, ಅನುಭವ ಮಾಡಿ ನೋಡಪ್ಪ ಆಗುತ್ತೆ ಈ ಕೆಲಸ ಅಂದರೆ ಇಲ್ಲ ಹಂಗೆ ಹೆಂಗ್ರಿ ಆಗುತ್ತೆ ಗುರುಗಳೇ, ಅದು ಹೆಂಗ್ರಿ ಸಿಗತ್ತೆ ಮೋಕ್ಷ, ಇಂಥದ್ದೆಲ್ಲ ತಲೆ ಹರಟೆ ಪ್ರಶ್ನೆಗಳನ್ನು ಮಾಡಿ ಸತ್ಸಂಗಕ್ಕೆ ಹೋಗ್ತೀವಿ. ಆದರೆ ಅವ್ರು ಹೇಳ್ತಾರೆ, ಇದಕ್ಕೆ ಅಡ್ಡಿ ಬರೋದೇನು, ನೀನು ಅಭಿಮಾನ ನಿನಗೆ ಹೆಂಗೆ ಹೇಳ್ತಾ ಇದೆ, ನೀನು ಎಷ್ಟು ತಡೆ ಹಿಡಿತೀಯೋ ಅದಷ್ಟು ತಡವಾಗುತ್ತೆ, ಪೋಸ್ಟ್ಫೋನ್ ಮಾಡ್ತಿದ್ಯಾ ನೀನು ಅದನ್ನು. ಆ ಅನುಭವ ಪಡ್ಕೊಳ್ಳೋದನ್ನು, ಪಾರಮಾರ್ಥಿಕ ಅನುಭವನ ಪೋಸ್ಟ್ಫೋನ್ ಯಾರು ನಾನು ಮಾಡ್ತಿದ್ದೀನಿ, ಗುರು ಕೊಡ್ಲಿಕ್ಕೆ ರೆಡಿ ಇದ್ದಾನೆ ನಮಗೆ. ಆದರೆ ಈ ಲೋಕದ ಅನುಭವವು ದುಃಖಮಯವೇ ಆಗಿದ್ದರೂ ನಾವು ಅದನ್ನು ಬಿಡುವುದಿಲ್ಲ. ಅಂದಮೇಲೆ ಪರಮಾರ್ಥದ ಅನುಭವವಿಲ್ಲ, ಆದ್ದರಿಂದ ನಾನು ಅದನ್ನು ಮಾಡುವುದಿಲ್ಲ ಎಂದು ಹೇಳುವುದು ಧೂರ್ತತನದ ಲಕ್ಷಣ ಆಗಲಿಲ್ಲವೇ? ಧೂರ್ತತನ ಅಂದರೆ ಆ್ಯರೋಗೆನ್ಸ್ ಏನೋ, ನಾನು ಮಾಡೋದಿಲ್ಲ ಅದನ್ನು, ನೀವೇನು ಹೇಳ್ತೀರಿ ನಾವು ಒಪ್ಪೋದೇ ಇಲ್ಲ ನಿಮ್ಮ ಮಾತನ್ನು. ಧೂರ್ತತನ. ಪ್ರಪಂಚದಲ್ಲಿ ಎಷ್ಟತಿ ಬಿದ್ದಿದ್ದೀವಿ, ಎಷ್ಟತಿ ಎದ್ದಿದ್ದೀವಿ, ಜನ ಪೆಟ್ಟು ಕೊಟ್ಟಿದ್ದಾರೆ, ಆದರೂ ಅವ್ರ ಹಿಂದೆ ಹೋಗಿರ್ತೀವಿ ನಾವು. ಕೆಲವು ಜನರು ನಾವು ಪ್ರಪಂಚದಲ್ಲಿ ಪಾಪ ಮಾಡುವುದಿಲ್ಲ ಅಂದಮೇಲೆ ಪರಮಾರ್ಥ ಇದಕ್ಕಿಂತ ಹೆಚ್ಚಿಗೆ ಏನು ಇರುತ್ತದೆ ಎಂದು ಕೇಳುತ್ತಾರೆ. ನಾವು ಪಾಪನೇ ಮಾಡೋದಿಲ್ಲ ಅಂದಮೇಲೆ ಪರಮಾರ್ಥಕ್ಕೆ ಬರೋದು ಅವಶ್ಯಕತೆನೇ ಇಲ್ವಲ್ರಿ ಅಂತ ಕೆಲವು ಜನ ಅಂತಾರೆ. ಪ್ರಪಂಚವು ಅಚ್ಚುಕಟ್ಟ ಆಗಿದ್ದರೂ ಅದರಲ್ಲಿ ಅಭಿಮಾನವಿದ್ದರೆ ಅದು ಪರಮಾರ್ಥ ಆಗುವುದಿಲ್ಲ. ರಾಮಕರ್ತ ಅನ್ನದ ಹೊರತು, ಅಂದರೆ ಅಭಿಮಾನ ಬಿಡದ ಹೊರತು ಪರಮಾರ್ಥ ಸಾಧಿಸುವುದಿಲ್ಲ. ನಾನು ದೇಹಧಾರಿ ಅನ್ನುವುದರಿಂದ ಅಭಿಮಾನ ಬಂದಿತು. ದೇಹ ಬುದ್ಧಿಗೆ ವಾಸನೆಯು ಕಾರಣವಾಗಿರುತ್ತದೆ. ಈ ದೇಹದ ಮೇಲೆ ಮೋಹ ಯಾಕಿದೆ? ಬಿಕಾಸ್ ಆಫ್ ದ ಡಿಸೈರ್ಸ್. ವೇರ್ ಆರ್ ದ ಡಿಸೈರ್ಸ್? ಹಿಡನ್ ಇನ್ ದ ಸಬ್ಕಾನ್ಷಿಯಸ್ ಮೈಂಡ್. ಚಿತ್ತದಲ್ಲಿ ಆ ವಾಸನಾ ಶರೀರದಲ್ಲಿ ಬೇಡಿಕೆ ಮಾಡುತ್ತೆ. ಆ ಬೇಡಿಕೆ ಮಾಡಿದ ಕೂಡಲೇ ಮನಸ್ಸು ಬುದ್ಧಿ ದೇಹ ಹಿಡ್ಕೊಂಡು ಕುಣಿಯೋಕ್ಕೆ ಶುರು ಮಾಡುತ್ತೆ ಹುಚ್ಚುತ್ತರಂಗೆ. ಆ ಬೇಡಿಕೆ ಪೂರ್ತಿ ಆಗಲಿಲ್ಲ, ವಾಸನ ಉಳ್ಕೊಳ್ತು, ಹೋಗಿಬಿಟ್ವಿ, ಪುನಃ ವಾಸನಾ ಶರೀರ ಹಿಡ್ಕೊಂಡೆ ನಾವು ಬಂದು ತೀರಿಸ್ಲಿಕ್ಕೆ ಬರಬೇಕಾಗತ್ತೆ ಅದನ್ನು. ಈಗ ನನಗೆ ಅನ್ಕೊಂಬೋಣ ಸಿಂಗರ್ ಆಗಬೇಕಾಗಿತ್ತು ಅಂತ. ಸಿಂಗರ್ ಆಗಬೇಕಾಗಿತ್ತು ರೀ, ಆಗಲಿಲ್ಲ ಅನ್ನೋದು ವಾಸನ ಅಡಕವಾಗಿ ಇಟ್ಕೊಂಡು ಹಿಂಗೆ ಹೋಗಿಬಿಟ್ರೆ ಮತ್ತೆ ಸಿಂಗರ್ ಆಗ್ಲಿಕ್ಕೆ ಬರಬೇಕಾಗತ್ತೆ. ಒಂದು ಪುನಃ ಜನ್ಮ ತೊಗೊಂಡು ಎತ್ತಕ್ಕೆ ಬರಬೇಕಾಗತ್ತಪ್ಪ, ಸಿಂಗರ್ ಆಗ್ಲಿಕ್ಕೆ ಬರಬೇಕಾಗತ್ತೆ. ಹೀಗೆ ಒಂದು ವಾಸನನ ಎಷ್ಟು ವಾಸನ ಇದೆ ವಿಚಾರ ಮಾಡಿರಿ. ಏನೋ ಬಂಗಾರ ತೊಗೊಂಡಿಲ್ಲ, ಏನೋ ಬೆಳ್ಳಿ ತೊಗೊಂಡಿಲ್ಲ, ಒಂದು ಮನೆ ತೊಗೊಳ್ಳಿಲ್ಲ ರೀ, ಒಂದು ಕಾರ್ ತೊಗೊಳ್ಳಿಲ್ಲ ರೀ, ಈ ವಾಸನದಲ್ಲಿ ಹುಟ್ಟಿ ಪುನಃ ಚಕ್ರದಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ. ಯಾವುದಕ್ಕೆ? ಆದಿಶಂಕರಾಚಾರ್ಯರು ಪುನರಪಿ ಜನನಂ ಪುನರಪಿ ಮರಣಂ ಅನ್ನುತ್ತಾರೆ. ವಾಸನೆಯ ಎಲ್ಲವುದಕ್ಕೂ ಮೂಲ ಕಾರಣವಾಗಿರುತ್ತದೆ. ನನ್ನ ಜನ್ಮವೇ ವಾಸನೆಯಲ್ಲಿ ಆಗಿರುತ್ತದೆ ಅಂದ ಮೇಲೆ ಅದನ್ನು ದೂರ ಸರಿಸಿದರೆ ನಾನು ಹೇಗೆ ಬದುಕಬಲ್ಲೆ ಎಂದು ಅನಿಸುತ್ತದೆ. ಅಯ್ಯೋ, ನಾವು ವಾಸನೆ ಎಲ್ಲ ಬಿಟ್ಬಿಟ್ರೆ ಹೆಂಗ್ರಿ ಬದುಕೋದು ಅನ್ನೋದು ಪ್ರಶ್ನೆ ಬರುತ್ತೆ. ಯಾರು ಈ ವಾಸನೆಯನ್ನು ಕೊಲ್ಲುವರೋ ಅವರೇ ಪರಮಾರ್ಥಕ್ಕೆ ಯೋಗ್ಯರಾಗಿರುತ್ತಾರೆ. ಯಾರು ಈ ವಾಸನೆಯನ್ನು ಕೊಲ್ಲುತ್ತಾರೋ ಅವರೇ ಪರಮಾರ್ಥಕ್ಕೆ ಯೋಗ್ಯರಾಗಿರುತ್ತಾರೆ. ಅಂತ್ಯ ಸಮಯದಲ್ಲಿ ಎಂಥ ಮತಿಯೋ ಅಂಥ ಗತಿಯಾಗುತ್ತದೆ. ಇದೆಲ್ಲ ಕೇವಲ ಜ್ಞಾನದ ವಿಷಯವಾಗುತ್ತದೆ, ಆದರೆ ಇದರ ಅನುಭವ ಪಡೆದುಕೊಳ್ಳಬೇಕು. ಅಂತೆ ಸಾಮತಿ ಸಾಗತಿ ಅಂತ ನಾವು ಹೇಳಿಬಿಟ್ವಿ ಒಂದು ಸೆಂಟೆನ್ಸ್, ಆದರೆ ಉಪಯೋಗ ಆಗೋದಿಲ್ಲ. ಅಂತಿಮ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ಎಂಥ ಮತಿ ಬುದ್ಧಿ ಇರುತ್ತೋ ಅಂಥದೇ ಗತಿ ಸಿಗತ್ತೆ. ಇದು ಜಡಭರತನ ಕಥೆಯಿಂದ ನಮಗೆ ಗೊತ್ತಿದೆ. ಹಾಗಾಗಿ ಕಥೆ ಏನು ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಅದನ್ನು ಗೂಗಲ್ನಲ್ಲಿ ಜಡಭರತನ ಕಥೆ ಅಂದರೆ ನೋಡ್ರಿ ಸಿಗತ್ತೆ. ಆದರೆ ಯೋಚನೆ ಮಾಡೋದೇನಪ್ಪ, ಆ ಮತಿ
ಪರಮಾತ್ಮನ ಬಗ್ಗೆ ವಿಚಾರ ಚಿಂತನೆ ಇದ್ದರೆ, ಚಿಂತನ ಮನನ ಇದ್ದರೆ ಅಂತಿಮ ಕ್ಷಣಗಳಲ್ಲೂ ಪರಮಾತ್ಮನೇ ಜ್ಞಾಪಕ ಬರ್ತಾನೆ. ಅಂಥ ಒಂದು ಗತಿ, ಉತ್ತಮವಾದ ಗತಿ ನಮಗೆ ಪ್ರಾಪ್ತ ಆಗುತ್ತದೆ. ಸಾಂಸಾರಿಕ ವಿಚಾರ ಇಟ್ಕೊಂಡೇ ನಾವು ದೇಹ ಬಿಟ್ಟರೆ ಪುನಃ ಅದೇ ವಾಸನೆಯಲ್ಲಿ ನಮ್ಮ ಜನ್ಮ ಆಗುತ್ತದೆ. ಯಾರು ಈ ವಾಸನೆಯನ್ನು ಕೊಲ್ಲುತ್ತಾರೋ ಅವರೇ ಪರಮಾರ್ಥಕ್ಕೆ ಯೋಗ್ಯರಾಗಿರುತ್ತಾರೆ. ಅಂತ್ಯ ಸಮಯದಲ್ಲಿ ಎಂಥ ಮತಿಯೋ ಅಂಥ ಗತಿಯಾಗುತ್ತದೆ. ಇದೆಲ್ಲ ಕೇವಲ ಜ್ಞಾನದ ವಿಷಯವಾಗುತ್ತದೆ, ಆದರೆ ಇದರ ಅನುಭವ ಪಡೆದುಕೊಳ್ಳಬೇಕು. ಅಂತೆ ಸಾಮತಿ ಸಾ ಗತಿ ಅಂತ ನಾವು ಹೇಳಿಬಿಟ್ವಿ ಒಂದು ಸೆಂಟೆನ್ಸ್, ಆದರೆ ಉಪಯೋಗ ಆಗೋದಿಲ್ಲ. ಅಂತಿಮ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ಎಂಥ ಮತಿ ಬುದ್ಧಿ ಇರುತ್ತೋ ಅಂಥದ್ದೇ ಗತಿ ಸಿಗತ್ತೆ. ಇದು ಜಡಭರತನ ಕಥೆಯಿಂದ ನಮಗೆ ಗೊತ್ತಿದೆ. ಹಾಗಾಗಿ ಕಥೆ ಏನು ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಅದನ್ನು ಗೂಗಲ್ನಲ್ಲಿ ಜಡಭರತನ ಕಥೆ ಅಂದರೆ ನೋಡ್ರಿ ಸಿಗತ್ತೆ. ಆದರೆ ಯೋಚನೆ ಮಾಡೋದೇನಪ್ಪ, ಆ ಮತಿ ಪರಮಾತ್ಮನ ಬಗ್ಗೆ ವಿಚಾರ ಚಿಂತನೆ ಇದ್ದರೆ, ಚಿಂತನ ಮನನ ಇದ್ದರೆ ಅಂತಿಮ ಕ್ಷಣಗಳಲ್ಲೂ ಪರಮಾತ್ಮನೇ ಜ್ಞಾಪಕ ಬರ್ತಾನೆ. ಅಂಥ ಒಂದು ಗತಿ, ಉತ್ತಮವಾದ ಗತಿ ನಮಗೆ ಪ್ರಾಪ್ತ ಆಗುತ್ತದೆ. ಸಾಂಸಾರಿಕ ವಿಚಾರ ಇಟ್ಕೊಂಡೇ ನಾವು ದೇಹ ಬಿಟ್ಟರೆ ಪುನಃ ಅದೇ ವಾಸನೆಯಲ್ಲಿ ನಮ್ಮ ಜನ್ಮ ಆಗುತ್ತದೆ. ಹೆಂಡತಿ ಮಕ್ಕಳ ಪೀಡೆ ಬಹಳ ಆಯಿತು. ಮನಸ್ಸು ಏಕಾಗ್ರ ಆಗುವುದಿಲ್ಲ. ಆದ್ದರಿಂದ ಸಾಧು ಆದೆನು. ಮಠ ಕಟ್ಟಿದನು. ಜನರು ಬರತೊಡಗಿದರು. ಅವರಿಗೆ ಊಟಕ್ಕೆ ಹಾಕುವುದಕ್ಕಾಗಿ ಭಿಕ್ಷೆ ಬೇಡಿ ತೊಡಗಿದನು. ಆದರೆ ಭಗವಂತನೇ ಎಲ್ಲರಿಗೂ ತಿನ್ನಲು ಹಾಕುತ್ತಾನೆ ಎಂಬುದನ್ನು ಮರೆತೇ ಬಿಟ್ಟನು. ಮಾಳಿಗೆ ಸೋರತೊಡಗಿತೆಂದರೆ ಅದನ್ನು ಸರಿ ಮಾಡತೊಡಗುವ ಚಿಂತೆ ಮಾಡತೊಡಗಿದನು. ಅಂದ ಮೇಲೆ ಇದಕ್ಕಿಂತಲೂ ಮನೆ ಮಾರಿನಿಂದ ಆಗುವ ಹಾನಿ ಏನಿತ್ತು? ಹೆಂಡತಿ ಮಕ್ಕಳು ಪೀಡೆ ಕಷ್ಟ ಕೊಡ್ತಾರಪ್ಪ, ನನಗೆ ಸಹನೆ ಆಗೋದಿಲ್ಲ ಅಂದ್ಬಿಟ್ಟು ಪಲಾಯನವಾದ ಮಾಡ್ತಾರಲ್ಲ, ಎಸ್ಕೇಪಿಸಮ್. ಅವ್ರಿಗೆ ಹೇಳ್ತೀಯಾರ ಮಹಾರಾಜರು. ಮನೆ ಬಿಟ್ಟು ಓಡೋಗ್ಬಿಟ್ರೆ ಏನು ಉಪಯೋಗ ಆಯಿತು? ಆಗಲಿಲ್ಲ. ಹಂಗಂದ್ಬಿಟ್ಟು ಸಾಧು ಆಗಿಬಿಟ್ಟು ಮಠ ಕಟ್ಟಿದೆ, ಸನ್ಯಾಸಿ ಆದೆ, ಜನರಿಗೆ ಊಟ ಹಾಕಬೇಕು, ಭಿಕ್ಷೆ ಬೆಳೆದೆ, ಎಲ್ಲ ಮಾಡಿದೆ, ಎಲ್ಲ ತಲೆ ಮೇಲೆ ಬರ್ಡನ್ ಇನ್ನೂ ಜಾಸ್ತಿ ಆಯಿತು. ಅದಕ್ಕಿಂತ ಮನೆಯಲ್ಲಿ ಇದ್ದಿದ್ರೆ ಬೆಸ್ಟ್ ಇತ್ತಲ್ವಾ? ಈ ರೀತಿ ಸಾಧು ಆಗುವುದಕ್ಕಿಂತಲೂ ಪ್ರಪಂಚದಲ್ಲಿ ಇರುವುದರಿಂದ ಆಗುವ ಕೆಡಕೇನು? ಸ್ವಲ್ಪದರಲ್ಲಿ ಹೇಳುವುದಾದರೆ, ಯಾರು ಪರಮಾರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಅದರ ಆಚರಣೆ ಮಾಡುತ್ತಾರೋ ಅವರಿಗೆ ಅದು ಬೇಗನೆ ಸಾಧಿಸುತ್ತದೆ. ಅಂದರೆ ತಾತ್ಪರ್ಯ ಏನಪ್ಪ, ಯಾರಾದರೂ ಸಂತರು ಸತ್ಪುರುಷರು ಏನಾದ್ರು ಪ್ರವಚನ ಹೇಳುವಾಗ ಪುರಂದರದಾಸರು ಮನೆ ಬಿಟ್ಟು ಹೋಗ್ಬಿಟ್ರು, ಅವರೊಂದು ಪಾತ್ರೆ ಹಿಡ್ಕೊಂಡು ವೀಣಾ ಹಿಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳೋದು ಕೂಡಲೇ ನಾವ್ಯಾಕ್ರೆ ಮನೆ ಬಿಟ್ಟು ಹೋಗ್ಬೇಕು, ನಮ್ಮ ಹತ್ರ ಆಸ್ತಿ ಅಂತಸ್ತು ಎಲ್ಲ ಇದೆ, ಮನೆ ಬಿಟ್ಟು ಹೋಗೋಕ್ಕೆ ಯಾರೂ ಹೇಳ್ತಿಲ್ಲ. ಅದನ್ನು ಸರಿಯಾಗಿ ತಿಳ್ಕೊಂಡು ಆಚರಣೆಯಲ್ಲಿ ತರಬೇಕು. ಏನು ಹೇಳ್ತಿದ್ದಾರಪ್ಪ, ಅವರು ಪ್ರಾರಬ್ಧದಲ್ಲಿ ಹಾಗೆ ಬರೆದಿರುತ್ತೆ. ಅವ್ರ ಸಂತರು ಸತ್ಪುರುಷರಿಗೆ ಮಾಡಿ ನಮಗೆ ತೋರಿಸ್ತಾರೆ. ಅಂದರೆ ಭಗವಂತನ ಹಿಂದೆ ಹೋದವರು ಹೆಂಗೆ ಹೋದ್ರಪ್ಪ. ಆದರೆ ಕಲಿಯುಗದಲ್ಲಿ ಅವ್ರೇನು ಹೇಳ್ತಾರೆ, ನಾಮದ ಸ್ಮರಣೆ ಏನಿದೆ ಅದು ಮನೆಯಲ್ಲಿ ಕೂತ್ಕೊಂಡು ಇಟ್ಸ್ ಫ್ರೀ ಆಫ್ ಕಾಸ್ಟ್. ಯು ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್ ಫಾರ್ ದ್ಯಾಟ್, ನಾರ್ ಯು ಹ್ಯಾವ್ ಟು ಲೀವ್ ಯುವರ್ ಹೌಸ್. ಅರಣ್ಯಕ್ಕೆ ಹೋಗ್ತೀನಿ, ಕಾಡಿಗೆ ಹೋಗ್ತೀನಿ, ಸಾಧು ಆಗ್ತೀನಿ ಮಾಡೋದು ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಬಿ ಎ ಗೃಹಸ್ಥಾಶ್ರಮಿ ಬಟ್ ಸ್ಟಿಲ್ ಯುವರ್ ಮೈಂಡ್ ಕ್ಯಾನ್ ಬಿ ಇನ್ ವಾನಪ್ರಸ್ಥ. ಅಂದರೆ ಏಕಾಂತವನ್ನು ಬಯಸುವ ಆ ಮನೆಯಲ್ಲಿ ಅಟ್ಮಾಸ್ಫಿಯರೇ ನಿಮ್ದು ಹಂಗೆ ಮಾಡ್ಕೊಳ್ಳೋಕ್ಕಾಗತ್ತೆ. ಎಲ್ಲಿ ನೀವು ಏಕಾಂತ ಕಾಡಿನಲ್ಲಿ ಹೋಗಿರ್ತಿದ್ದು. ವಾನಪ್ರಸ್ಥ ಅಂದರೆ ಒಂದು ಏಜ್ ಆದಮೇಲೆ ಮನೆ ಮಕ್ಕಳಿಗೆಲ್ಲ, ದೊಡ್ಡ ಮಕ್ಕಳಿಗೆ, ಫ್ಯಾಮಿಲಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅವರು ಕಾಡು ಮೇಡಲ್ಲಿ ಹೋಗಿ ತಪಸ್ಸು ಮಾಡ್ತಿದ್ರು. ದಟ್ ಕ್ಯಾನ್ ಬಿ ಡನ್ ಇವನ್ ಎಟ್ ಹೋಮ್ ಆಲ್ಸೋ. ಯು ನೀಡ್ ನಾಟ್ ಲೀವ್ ಯುವರ್ ಹೋಮ್. What you have to do, you have to give the responsibility to the children. You take care of it. Now I will take my japmala, my grantha, my books, and I will sit at one place. ಎಷ್ಟು ಕೆಲಸ ಈ ಶರೀರದಿಂದ ಆಗುತ್ತೋ ಮಾಡ್ತೀನಿ. ನನ್ನ ಸಮಯ, ಸಾಧನಾ ಸಮಯ ಅಂತಂದು ಸತ್ಸಂಗಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು ಇನ್ನೊಬ್ಬರ ಜೊತೆ ಮಾತಾಡೋದಕ್ಕೆ ಕಾಡು ಹರಟೆ ಹೊಡೆಯೋಕ್ಕಲ್ಲ, ನನ್ನ ಸಾಧನೆಯನ್ನು ಮಾಡೋಕ್ಕೆ ಏಕಾಂತವನ್ನು ಬಯಸಿ, ಅದೇ ನನಗೇನಾಗುತ್ತೆ, ವಾನಪ್ರಸ್ಥಾಶ್ರಮ. ಇಟ್ ಈಸ್ ಹಿಯರ್ ಇನ್ ದ ಮೈಂಡ್. ಆ ಮನುಷ್ಯನಿಗೆ ಪ್ರಪಂಚ ಬಿಟ್ಟು ಬೇಕಾದ ಕಾರಣವೇ ಉಳಿಯುವುದಿಲ್ಲ. ಜಗತ್ತಿನಲ್ಲಿ ನಮ್ಮ ಸಮಾಧಾನ ಹಾಗೂ ಅಸಮಾಧಾನಗಳು ನಾವು ಜಗತ್ತಿನ ಕಡೆಗೆ ನೋಡುವ ವೃತ್ತಿಯನ್ನು ಅವಲಂಬಿಸಿರುತ್ತದೆ. ಹೌ ಐ ಲುಕ್ ಟು ದ ವರ್ಲ್ಡ್, ಹೌ ಐ ಪರ್ಸೀವ್ ಇಟ್. ಯಾವ ರೀತಿಯಲ್ಲಿ ಜಗತ್ತನ್ನು, ಅಂದರೆ ಜಗತ್ತಿನ ಜನರಿನ ವಿಚಾರಗಳನ್ನು ನಾನು ಯಾವ ದೃಷ್ಟಿಕೋನದಿಂದ ನೋಡ್ತೀನಿ, ಯಾವ ದೃಷ್ಟಿಯಿಂದ ಅದನ್ನು ಗ್ರಹಿಸ್ತೀನಿ, ದಟ್ ಮ್ಯಾಟರ್ಸ್ ದ ಮೋಸ್ಟ್. ಸೊ ಆಲ್ವೇಸ್ ಯು ಕೀಪ್ ರಿಯಾಕ್ಟಿಂಗ್, ಯು ವಿಲ್ ಬಿ ರೆಸ್ಟ್ಲೆಸ್.
ಸೊ ನೀವು ಜಪಮಾಲೆ ಹಿಡ್ಕೊಂಡ್ರೇನು, ಗ್ರಂಥ ವಾಚನ ಮಾಡಿದ್ರೇನು, ಕೋಟ್ಯಾನುಕೋಟಿ ಜಪ ಮಾಡಿದ್ರೇನು, ಮನಸ್ಸಲ್ಲಿ ಇನ್ನೊಬ್ಬರು ನೋಡಿದ ಕೂಡಲೇ ತಕ್ಕಪಕ್ಕ ಕುಳ್ತಾ ಶುರುವಾಯಿತು, ಉದ್ವೇಗ ಶುರುವಾಯಿತು, ಕ್ರೋಧ ಆಯಿತು, ಅವ್ರನ್ನ ನೋಡಿದ ಕೂಡಲೇ ಅವರಿಂದ ದೂರ ಹೋಗಬೇಕು, ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡಬೇಕು. ಅದರ ಅವಶ್ಯಕತೆ ಇಲ್ಲ. ಯು ಆರ್ ಹೇಟಿಂಗ್ ದಟ್ ಪರ್ಸನ್ ಫ್ರಮ್ ಇನ್ಸೈಡ್. ವಾಟ್ ಈಸ್ ದ ಯೂಸ್ ಆಫ್ ಡೂಯಿಂಗ್ ಲ್ಯಾಕ್ಸ್ ಆಫ್ ಜಪ? ಜಪ ಮಾಡೋದು ಉದ್ದೇಶ ಅದಲ್ಲ. ಅದಕ್ಕೆ ಪರಮಾರ್ಥ ಸರಿಯಾಗಿ ತಿಳ್ಕೊಂಡು ಆಚರಣೆಯಲ್ಲಿ ತರಬೇಕು. ಈಗ ಒಬ್ಬರು ನನ್ನನ್ನು ಮಾತಾಡ್ಸಲ್ಲ ಅನ್ಕೊಂಬೋಣ, ಅವ್ರನ್ನ ಹಾಗೆ ಸಮಾವೇಶ ಮಾಡ್ಕೋಬೇಕು. ಇನ್ನೊಬ್ಬರು ಭಾಳ ಮಾತಾಡಿಸ್ತಾರೆ, ಸಮಾವೇಶ ಮಾಡ್ಕೋಬೇಕು. ಇನ್ನೊಬ್ಬರು ಮೌನದಲ್ಲಿ ಮಾತಾಡಿಸ್ತಾರೆ, ಸಮಾವೇಶ ಮಾಡ್ಕೋಬೇಕು. ಇನ್ನೊಬ್ಬರು ಅಪವಾದ ಹೊರಿಸ್ತಾರೆ, ಹಾಗೆ ಸಮಾವೇಶ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ಅವ್ರು ಇರ್ತಾರೋ ಹಾಗೆ ಅವರನ್ನು ಸಮಾವೇಶ ಮಾಡ್ಕೋ. ದಟ್ ಡಸಂಟ್ ಮೀನ್ ಯು ಶುಡ್ ಸ್ಟಾಪ್ ಲಿವಿಂಗ್ ಯುವರ್ ಲೈಫ್ ಆ್ಯಂಡ್ ಪ್ಲೀಸಿಂಗ್ ದೆಮ್. ಯು ಬಿ ಆ್ಯಸ್ ಯು ಆರ್, ಲೆಟ್ ದೆಮ್ ಬಿ ಆ್ಯಸ್ ದೇ ಆರ್. ವಾಟ್ ಈಸ್ ಹಾರ್ಮಿಂಗ್ ಯು? ಅವರು ನನ್ನ ಥರ ಇಲ್ಲ ಅಥವಾ ನಾನು ಅವ್ರ ಥರ ಇಲ್ಲ ಅಂತ ನಿಮಗೆ ತಾಪತ್ರಯ ಕೊಡಬಾರ್ದು, ನೀವು ನನ್ನ ಥರ ಇಲ್ಲ ಅಂತ ನನಗೆ ತಾಪತ್ರಯ ಕೊಡಬಾರ್ದು. ಒಬ್ಬ ಭೇಟಿಯಾದಾಗ ಪರಸ್ಪರವಾಗಿ ವಿ ಶುಡ್ ಮೀಟ್ ಅಮೈಕೇಬಲಿ ಇನ್ ಫ್ರೆಂಡ್ಶಿಪ್. ನಿಮ್ಮನ್ನು ನೋಡೋದು ಕೂಡಲೇ ನಾನು ಓಡೋಗ್ಬಿಟ್ಟು, ಇವ್ರು ಬಂದುಬಿಟ್ರೆ ಇವ್ರ ಕಣ್ಣು ಮುಂದೆ ಇವ್ರನ್ನ ಯಾಕಾರು ಬಂದರು ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಹಿಂಗೆ ಮೆಡಿಟೇಷನ್ ಮಾಡೋದು, ಓಮ್ 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 ಅಂತ. ಅದು ಅಲ್ಲ ಪರಮಾರ್ಥ. ಯು ಆರ್ ಕ್ಯಾರಿಂಗ್ ದಟ್ ಪರ್ಸನ್ ಆನ್ ಯುವರ್ ಹೆಡ್. ವಾಟ್ ಈಸ್ ದ ಯೂಸ್? ನಾವು ಉಪಾಸನ ಮಾಡುವಾಗ ಗುರುಮುದ್ರಾನು ಮಾಡ್ತೀವಿ, ಹೀಗೆ ಗುರುಮುದ್ರಾ ಮಾಡ್ತೀವಿ. ಇದು ಗುರುಮುದ್ರ. ಇಲ್ಲಿ ಗುರುವನ್ನು ಕೂಡಿಸಿ ಅವನ ಪಾದುಕೆಯನ್ನು ಕೂಡಿಸಿ ಮೆರೆಸ್ತೀವಿ ನಾವು. ಇಲ್ಲಿ ಅವನ ಪಾದುಕೆ ಉಂಟು, ಅದನ್ನು ಮೆರೆಸ್ತೀವಿ ನಾವು. ಅಂದಮೇಲೆ ಇಲ್ಲಿ ಜನರಿಗೆ ತಲೆ ಮೇಲೆ ಏರ್ಲಿಕ್ಕೆ ಹೆಂಗೆ ಕೂಡ್ಲಿಕ್ಕೆ ಸಾಧ್ಯ? ವೆನ್ ವಿ ರಿಯಾಕ್ಟ್ ವಿ ಆರ್ ಪ್ಲೇಸಿಂಗ್ ಆನ್ ದೆಮ್ ಆನ್ ಅವರ್ ಹೆಡ್. ಇಲ್ಲೇ ಇರ್ತಾನೆ ಎಲ್ಲ ಜನ ತಲೆ ಒಳಗೆ. ಇಲ್ಲಿ ಯಾರು ಇರಬೇಕು? ಇಲ್ಲಿ ಗುರುನಾಥ ಇರಬೇಕು. ಗುರುನಾಥನ ಬಿಟ್ಟು ಜನನ ಇಟ್ಕೊಂಡ್ಬಿಟ್ರೆ ಅಲ್ಲಿ ಅವ್ರು ನನಗೆ ಹಿಂಗೆ ಮಾಡಿದ್ರು, ಇವ್ರು ನನಗೆ ಹಂಗೆ ಮಾಡಿದ್ರು, ಅದು ಪರಮಾರ್ಥ ಅಲ್ಲ. ಅದಕ್ಕೆ ಅವ್ರನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನು ಮಾಡೋದು? ಕಣ್ಣು ಮುಚ್ಕೊಂಡು ಧ್ಯಾನಸ್ಥರಾಗ್ಬಿಡು. ಏನು ಮಾಡ್ತಿದ್ದೀರಿ? ಮೆಡಿಟೇಷನ್ ಮಾಡ್ತಿದ್ದೀನಿ ರೀ. ಅರ್ಧ ತಾಸು ಮೆಡಿಟೇಷನ್ ಮಾಡಿಬಿಟ್ರೆ ತಲೆಯಿಂದ ಹೋಗ್ಬಿಟ್ರೇನು ರೀ? ಇಲ್ಲ. ಮತ್ತು ದಿವಸ ಬರೋದು 2 ವರ್ಷ 3 ವರ್ಷ 10 ವರ್ಷ, ಏನೂ ಉಪಯೋಗ ಆಗಲಿಲ್ಲ. ಪರಮಾರ್ಥ ತಿಳಿದುಕೊಂಡು ಆಚರಣೆಯಲ್ಲಿ ತಂದು ಅದರಿಂದ ನಮ್ಮ ಮನಸ್ಸಿನ ವಿಚಾರಧಾರೆಯಿಂದ ಬಿಡುಗಡೆ ಹೊಂದು ಕ್ಲಿಯರ್ ವಿಚಾರಗಳನ್ನು ಇಟ್ಕೊಂಡು ಬದುಕುವುದು, ಆನಂದದಲ್ಲಿ ಬದುಕುವುದಕ್ಕೆ ಪರಮಾರ್ಥ ಅನ್ನುತ್ತಾರೆ. ಪರಮಾರ್ಥದಲ್ಲಿ ಮಹತ್ವವು ಹೊರಗಿನ ಐಶ್ವರ್ಯಕ್ಕೆ ಎಷ್ಟು ಇರುತ್ತದೆ ಎಂಬುದಕ್ಕಿಂತ ವೃತ್ತಿಗಳು ಸ್ಥಿರವಾಗಿ ಆಗುವುದಕ್ಕೆ ಇರುತ್ತದೆ. ಭಗವಂತನ ಅಖಂಡ ಅನುಸಂಧಾನವೇ ವೃತ್ತಿಗಳು ಸ್ಥಿರವಾಗುವುದಕ್ಕೆ ಏಕಮೇವ ಉಪಾಯವಾಗಿರುತ್ತದೆ. ಹೊರಗಡೆಯಿನ ಐಶ್ವರ್ಯ ನೋಡಿ ನಮಗೆ ಗುರು ದೀಕ್ಷೆ ಕೊಡೋದಿಲ್ಲ, ನಮ್ಮ ಒಳಗಿನ ವೃತ್ತಿಗಳನ್ನು ನೋಡಿ ನಮಗೆ ದೀಕ್ಷೆ ಕೊಟ್ಟಿರ್ತಾನೆ. ಇಂದಿನ ಬೋಧವಚನ, ಪರಮಾರ್ಥಕ್ಕೆ ಯಾವುದೇ ಪರಿಸ್ಥಿತಿ ನಡೆಯುತ್ತದೆ, ಆದರೆ ನಮ್ಮ ವೃತ್ತಿಗಳು ಮಾತ್ರ ಸ್ಥಿರವಾಗಿ ಇರಬೇಕು. ವೃತ್ತಿಗಳು ಅಂದರೆ ವಿಚಾರಗಳನ್ನು ನಮ್ಮ ಹಿಡಿತದಲ್ಲಿಟ್ಕೋಬೇಕು. ಹಿಡಿತದಲ್ಲಿಟ್ಕೊಂಡು ಪರಮಾತ್ಮನ ಅನುಸಂಧಾನ ಮಾಡಿ ಅವನ ಕೃಪೆಗೆ ನೀವು ಎಲ್ಲರೂ ಸೇರಿ ಪಾತ್ರರಾಗೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.